ನಿನ್ನೆ ಪ್ರೀತಿಸುವೆ ಭಾಗ 27. ಸುಕೇಶ್ ದೇಶಪಾಂಡೆ ಬರ್ತ್ಡೇ ಪಾರ್ಟಿ ಅದ್ದೂರಿಯಾಗಿ ನೆರವೇರುತ್ತಿತ್ತು. ಕೇಕ್ ಕಟ್ಟಿಂಗ್ ಮಾಡಿದವನು ತನ್ನ ಅಣ್ಣ, ಅತ್ತಿಗೆ ಮತ್ತು ಮಗನಿಗೆ ಕೇಕ್ ತಿನ್ನಿಸಿದನು. ಆ ಹೊತ್ತಲ್ಲಿ ಮುಖೇಶ್ ರಾಘವ್ ಮತ್ತು ಅವನ ಫ್ಯಾಮಿಲಿಯವರನ್ನು ಸ್ಟೇಜ್ಗೆ ಕರೆದನು. ರಾಘವ್ ಅವನಿಗೆ ಇನ್ನೊಮ್ಮೆ ಬರ್ತ್ಡೇ ವಿಶ್ ಮಾಡಿ 1 ಬೈಟ್ ಕೇಕ್ ಅನ್ನು ತಿನ್ನಿಸಿದಾಗ ಸುಕೇಶ್ ಅದರ ಉಳಿದ ಅರ್ಧದಲ್ಲಿ ಸ್ವಲ್ಪವನ್ನು ರಾಘವನಿಗೆ ತಿನ್ನಿಸಿ ಅವನಿಗೆ ಅರಿವಿಲ್ಲದಂತೆ ಉಳಿದ ಕೇಕನ್ನು ಕಾವ್ಯಳಿಗೆ ತಿನ್ನಿಸಿದನು. ಕಾವ್ಯ ಎಲ್ಲರ ತರ ಅವನಿಗೆ ವಿಶ್ ಮಾಡಿ ರಾಘವನ ಜೊತೆ ಸ್ಟೇಜಿನಿಂದ ಕೆಳಗಿಳಿದಳು. ಸ್ಟೇಜಿನಿಂದ ಕೆಳಗಿಳಿಯುತ್ತಿದ್ದ ಕಾವ್ಯಳನ್ನು ನೋಡುತ್ತಿದ್ದ ಸುಕೇಶನು, ನನ್ಗೇನಾಗಿದೆ, ನಾನು ಯಾಕೆ ಅವರಿಗೆ ಕೇಕ್ ತಿನ್ನಿಸಿದೆ, ಕಾವ್ಯ ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಸುಕೇಶನ ಬರ್ತ್ಡೇ ಪಾರ್ಟಿ ತುಂಬಾನೇ ಅದ್ದೂರಿಯಾಗಿ ನಡೆದು ಹೋಯಿತು. ಪಾರ್ಟಿಗೆ ಬಂದವರೆಲ್ಲ ಅವನನ್ನು ಹಾಡಿ ಹೊಗಳಿದರು. ಎಲ್ಲರೂ ಬರ್ತ್ಡೇ ಪಾರ್ಟಿ ಮುಗಿಸಿ ಅವರವರ ಮನೆಗೆ ಹೋಗತೊಡಗಿದರು. ರಾಘವ್ ಮತ್ತು ಅವನ ಮನೆಯವರು ಕೂಡ ತಮ್ಮ ಮನೆಗೆ ಹೊರಡಲು ರೆಡಿಯಾದರು. ರಾಘವ್ ಮುಖೇಶನ ಹತ್ತಿರ ಬಂದು, ಓಕೆ ಮುಖೇಶ್, ನಾವೇನು ಬರ್ತೀವಿ. ಓಕೆ ರಾಘವ್, ಪಾರ್ಟಿ ಎಂಜಾಯ್ ಮಾಡಿದ್ರಲ್ವಾ, ನಿಮ್ಗೇನಿಲ್ಲಿ ತೊಂದರೆ ಆಗಿಲ್ಲ ತಾನೆ? ಹೇ ಇಲ್ಲಪ್ಪ, ನಮ್ಗೇನು ತೊಂದರೆ ಆಗಿಲ್ಲ. ಪಾರ್ಟಿ ಅಂತ ತುಂಬಾನೇ ಗ್ರ್ಯಾಂಡ್ ಆಗಿತ್ತು. ಎಲ್ಲಿ ಸುಕೇಶ್ ಕಾಣ್ತಾನೆ ಇಲ್ಲ? ಅವನಿಲ್ಲೇ ಎಲ್ಲ ಅವನ ಫ್ರೆಂಡ್ ಜೊತೆ ಮಾತಾಡ್ತಾ ಇರಬೇಕು. ಅರೆ, ಅಲ್ಲಿ ಬರ್ತಾ ಇದ್ದೇನೆ ನೋಡಿ ಅಂತ ಹೇಳಿದಾಗ ಸುಕೇಶ್ ಅವರ ಹತ್ತಿರ ಬರತೊಡಗಿದನು. ಸುಕೇಶ್ ಬಂದಾಗ ರಾಘವ್ ಅವನ ಕೈ ಕುಲುಕಿ, ಓಕೆ ಬರ್ತ್ಡೇ ಮ್ಯಾನ್, ನಾವೇನು ಬರ್ತೀವಿ. ಓಕೆ ಮಿಸ್ಟರ್ ರಾಘವ್, ಹೋಗಿ ಬನ್ನಿ. ನೀವೆಲ್ಲ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯಿತು. ಮತ್ತೆ ಯಾವಾಗಲಾದರೂ ಫ್ರೀ ಇದ್ದಾಗ ಮನೆಯವರನ್ನೆಲ್ಲ ಕರ್ಕೊಂಡು ಬನ್ನಿ. ಓ ಶೋರ್, ಖಂಡಿತವಾಗ್ಲೂ ಬರ್ತೀವಿ. ಆಗ ಅಲ್ಲಿಗೆ ಬಂದ ಇಕ್ಷಾ, ಏನು ಎಲ್ಲರೂ ಮಾತಾಡ್ಕೊಂಡು ನಿಂತಿದ್ದೀರಾ? ಫ್ರೆಂಡ್ ಅಂಕಲ್, ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ, ನೀವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ರಾ? ಇಲ್ಲ ಬಂಗಾರಿ, ನಾನು ದೇವಸ್ಥಾನಕ್ಕೆ ಹೋಗೇ ಇಲ್ಲ. ನೀವು ಮೊದಲೇ ಹೇಳಿದರೆ ನಾನು ಹೋಗ್ತಾ ಇದ್ದೆ, ಆದರೆ ಈಗ ಎಲ್ಲಿ ಹೋಗೋದು? ಹುಟ್ಟಿದಪ್ಪ ದಿವಸ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ನೀವು ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ವಾ? ಇವತ್ತು ನಾನು ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಪಪ್ಪ ಬಾ, ನಾವು ಫ್ರೆಂಡ್ ಅಂಕಲನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ ಪ್ರಿನ್ಸಸ್, ಈಗ ಊಟ ಎಲ್ಲ ಆಗಿದೆ ಅಲ್ವಾ, ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಇನ್ನೊಂದು ದಿವಸ ನಿಮ್ಮ ಫ್ರೆಂಡ್ ಅಂಕಲ್ನ ಕರೆದುಕೊಂಡು ಹೋಗೋಣ. ಇಲ್ಲ ಪಪ್ಪ, ನಾವು ಇವತ್ತೇ ಅವ್ರನ್ನ ಕರೆದುಕೊಂಡು ಹೋಗೋಣ. ಮಿಸ್ಟರ್ ರಾಘವ್, ಅವಳು ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾಳಲ್ವಾ, ನಾವು ಇವತ್ತೇ ಹೋಗೋಣ. ನಿಮಗೆ ಕೆಲಸ ಏನಾದರೂ ಇದೆಯಾ? ಇದ್ರೆ ಸ್ವಲ್ಪ ಬಿಡುವು ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲೇ ಪಕ್ಕದಲ್ಲಿ ಒಂದು ದೇವಿ ಟೆಂಪಲ್ ಇದೆ, ಅಲ್ಲಿ 2 ಗಂಟೆ ತನಕ ಟೆಂಪಲ್ ಓಪನ್ ಆಗಿರುತ್ತೆ. 2 ಗಂಟೆಗೆ ಇನ್ನು 1/4 ಗಂಟೆ ಬಾಕಿ ಇದೆ. ಅಷ್ಟರೊಳಗೆ ನಾವು ಹೋದರೆ ದೇವ್ರ ದರ್ಶನ ಆದರೂ ಸಿಗ್ಬೋದು. ಅಷ್ಟಕ್ಕೂ ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್. ಊಟ ಮಾಡಿದ ಮೇಲೆ ಹೋದರೆ ದೇವರು ಏನು ಅನ್ನಕ್ಕಿಲ್ಲ ಬಿಡಿ. ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಹೋಗೋಣ ರಾಘವ್. ಬರ್ತ್ಡೇ ಮ್ಯಾನೆ ಹೇಳಿದ ಮೇಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇವತ್ತು ದೇವರ ದರ್ಶನ ಮಾಡಬೇಕಂತ ಇದ್ರೆ ಅದು ಕೂಡ ಆಗಲಿ, ಹೋಗೋಣ ಅಂತ ಹೇಳಿ 2 ಮನೆಯವರು ಪಕ್ಕದಲ್ಲಿರೋ ದೇವಿ ದೇವಸ್ಥಾನಕ್ಕೆ ಹೊರಟರು. ಎಲ್ಲರೂ ದೇವರ ದರ್ಶನ ಮಾಡಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕತೊಡಗಿದರು. ಕಾವ್ಯ ಮತ್ತು ಇಕ್ಷಾ ಮಾತ್ರ ಅಲ್ಲೇ ಇದ್ದರು. ಇಕ್ಷಾಳ ಕಾಲ್ಗೆಜ್ಜೆ ಕೊಂಡೆ ಕಳಚಿ ಕೆಳಗೆ ಬಿದ್ದಿದ್ದರಿಂದ ಕಾವ್ಯ ಅದನ್ನು ಮತ್ತೆ ಅವಳ ಕಾಲಿಗೆ ಹಾಕುತ್ತಿದ್ದಳು. ಆಗ ಸುಕೇಶ ಪೂಜೆ ಮಾಡಿಸಿಕೊಂಡ ಕುಂಕುಮವನ್ನು ಹಿಡಿದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರಬೇಕು ಅಂತ ಅಂದುಕೊಂಡನು. ಕಾವ್ಯ ಮತ್ತು ಇಕ್ಷಾಳನ್ನು ದಾಟಿ ಹೋಗಬೇಕು ಅಷ್ಟರಲ್ಲಿ ಅವನ ಕೈ ಅಲ್ಲೇ ಇದ್ದ ಕಂಬಕ್ಕೆ ತಾಗಿ ಕೈಯಲ್ಲಿದ್ದ ಕುಂಕುಮ ಕಾವ್ಯಳ ತಲೆಗೆ ಬಿದ್ದು ಅವಳ ಹಣೆ ತುಂಬ ಕುಂಕುಮವಾಯಿತು. ಅದನ್ನು ನೋಡಿದ ಸುಕೇಶನು ಗಾಬರಿಗೊಂಡು, ಸಾರಿ, ಕೈ ಕಂಬಕ್ಕೆ ತಾಗಿ ಕುಂಕುಮ ನಿಮ್ಮ ತಲೆ ಮೇಲೆ ಬಿದ್ದು ಬಿಡ್ತು, ನಾನು ಬೇಕು ಅಂತ ಮಾಡಿಲ್ಲ. ಹೋಗ್ಲಿ ಬಿಡಿ, ಅದಕ್ಕೆಲ್ಲ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಬೇಕು ಅಂತ ಆಗಿಲ್ಲ ಅಲ್ವಾ, ನಾನು ಒರೆಸ್ಕೊಳ್ತೀನಿ. ನೀವು ಹೋಗಿ ದೇವ್ರಿಗೆ ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳಿ ಅವಳು ತನ್ನ ತಲೆಗೆ ಬಿದ್ದ ಕುಂಕುಮವನ್ನು ಕರ್ಚಿಫಲ್ಲಿ ಒರೆಸತೊಡಗಿದಳು. ಹಣೆಯಲ್ಲಿ ರಾಘವನ ಹೆಸರಿನ ಕುಂಕುಮ ಇದ್ದಿದ್ದರಿಂದ ಅದು ಎಲ್ಲಿ ಅಳಿಸಿ ಹೋಗಿಬಿಡುತ್ತೋ ಅನ್ನೋ ಕಾರಣದಿಂದ ಅಲ್ಲಿ ಬಿದ್ದಿದ್ದ ಕುಂಕುಮವನ್ನು ಹಾಗೆ ಬಿಟ್ಟಳು. ಇದೆಲ್ಲ ಕಾವ್ಯ, ಇಕ್ಷಾ ಹಾಗೂ ಸುಕೇಶನ್ಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ತಿಳಿಯಲಿಲ್ಲ.
ದೇವರಿಗೆ ಪ್ರದಕ್ಷಿಣೆ ಹಾಕ್ತಿದ್ದ ಸುಕೇಶನ ಮನಸ್ಸು ಕಾವೇಳ ಕಡೆಗೇನೆ ಹೋಗ್ತಿತ್ತು. ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ? ಬೆಳಿಗ್ಗೆ ನೋಡಿದ್ರೆ ಅವ್ರ ಕೈ ನನ್ನ ಕೈಗೆ ಟಚ್ ಆಯಿತು. ಆಮೇಲೆ ನನಗಿರಲಿದೆ, ನಾನು ಅವ್ರಿಗೆ ಕೇಕ್ ತಿನ್ನಿಸಿದೆ. ಈಗ ನೋಡಿದರೆ ಕುಂಕುಮಾರ್ಚನೆ ಮಾಡಿದ ಕುಂಕುಮನೇ ಅವರ ಹಣೆಗೆ ಬಿತ್ತು. ಅವ್ರು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಿಲ್ಲ ಅಂದರೆ ಸಾಕು. ನನ್ನ ಹಣೆಯಲ್ಲಿ ಆ ದೇವರು ಇನ್ನೇನು ಬರೆಯುತ್ತಾನೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಪ್ರದಕ್ಷಿಣೆ ಹಾಕತೊಡಗಿದನು. ಇತ್ತ ಪ್ರದಕ್ಷಿಣೆ ಹಾಕಿ ಬಂದ ರಾಘವ್ ಕಾವೇಳ ತಲೆಯಲ್ಲಿದ್ದ ಅಲ್ಪ ಸ್ವಲ್ಪ ಕುಂಕುಮವನ್ನು ನೋಡಿ, ಇದೇನೆ ತಲೆಯಲ್ಲೆಲ್ಲ ಕುಂಕುಮ ಇದೆ, ಇದು ಹೇಗೆ ಆಯಿತು? ಓ ಅದಾ, ಸುಕೇಶ್ ಅವರು ಕುಂಕುಮ ಹಿಡಿದುಕೊಂಡು ಬರ್ತಾ ಇದ್ದಾಗ ಅವ್ರ ಕೈ ಕಂಬಕ್ಕೆ ತಾಗಿ ಆ ಕುಂಕುಮ ನನ್ನ ತಲೆ ಮೇಲೆ ಬಿತ್ತು. ನಾನು ಆಗಲೇ ಒರೆಸಿದರೆ ಇನ್ನೂ ಇದೆಯಾ, ನೀವೇ ಒರೆಸ್ರಿ ಅಂತ ಹೇಳಿದಾಗ ರಾಘವ್ ಅವಳ ತಲೆಯಲ್ಲಿದ್ದ ಅಲ್ಪ ಸ್ವಲ್ಪ ಕುಂಕುಮವನ್ನು ಕೊಡತೊಡಗಿದನು. ಮೊದಲ ಬಾರಿ ರಾಘವನ್ಗೆ ಏನೋ ಒಂಥರ ಅನುಭವ ಆದ ಹಾಗೆ ಆಯಿತು. ಯಾಕೋ ಏನೋ ಕೆಟ್ಟದಾಗುತ್ತೆ ಅನ್ನೋ ಭಾವನೆಯು ಅವನಿಗೆ ಮೂಡತೊಡಗಿತು. ಆದರೂ ಅದನ್ನು ಕಾವೇಳಿ ಮುಂದೆ ತೋರ್ಪಡಿಸಿಕೊಳ್ಳದೆ ಅವಳ ತಲೆಯಲ್ಲಿದ್ದ ಕುಂಕುಮವನ್ನು ಒರೆಸತೊಡಗಿದನು. ಎಲ್ಲರೂ ದೇವರ ದರ್ಶನ ಪಡೆದು ಅವರವರ ಮನೆಗೆ ಹೋದರು. ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಬಂದ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದರು. ಆದರೆ ರಾಘವ್ ಮಾತ್ರ ತುಂಬಾ ಮಂಕಾಗಿದ್ದನು. ಏನಾಗ್ತಾ ಇದೆ ಇಲ್ಲಿ? ಆ ರೆಡ್ಡಿ ಜೈಲಿನಿಂದ ಬರಕ್ಕೆ ಇನ್ನೂ 6 ತಿಂಗಳು ಬಾಕಿ ಇದೆ. ಕುಂಕುಮಾರ್ಚನೆ ಮಾಡದೆ ಕುಂಕುಮನೇ ಸುಕೇಶ್ ದೇಶಪಾಂಡೆ ಕೈಯಿಂದ ಕಾಬೇಳ ಹಣೆಗೆ ಬೀಳ್ಬೇಕಾ? ದೇವರು ಏನು ಸೂಚನೆ ಕೊಡ್ತಾ ಇರ್ಬೋದು, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಈ ಥರ ಆಲೋಚನೆ ಮಾಡ್ಕೊಂಡು ಕೂತ್ರೆ ನನ್ನ ತಲೆಯೆಲ್ಲ ಕೆಟ್ಟು ಹೋಗುತ್ತೆ. ಅದೇನಾಗುತ್ತೋ ಆಗಲಿ. ರೆಡ್ಡಿ ಜೈಲಿನಿಂದ ಬರ್ತಾನ ಬರಲಿ, ಅವನಿಗೆ ಭಯ ಪಟ್ಕೊಂಡು ಕೂತ್ರೆ ಭಯ ಪಡ್ತಾನೆ ಇರಬೇಕು. ಅದರ ಬದಲು ಧೈರ್ಯವಾಗಿದ್ದು ಎಲ್ಲವನ್ನೂ ಎದುರಿಸಬೇಕು ಅಂತ ತನಗೆ ತಾನೇ ಹೇಳತೊಡಗಿದನು. ಒಂದು ಮಧ್ಯಾಹ್ನದ ಹೊತ್ತು ರಮಣ್ ರೆಡ್ಡಿಯನ್ನು ನೋಡಲು ಒಬ್ಬಳು ಲೇಡಿ ಜೈಲಿಗೆ ಬಂದಿದ್ದಳು. ಅವಳನ್ನು ನೋಡಿದ ಅವನು ಕೋಪಗೊಂಡು, ನಾನು ಹೇಳಿದ ಕೆಲಸ ಮಾಡಿದೆಯಾ ಅಥವಾ ಇವತ್ತು ಕೂಡ ಏನಾದರೂ ಎಕ್ಸ್ಕ್ಯೂಸ್ ಕೇಳೋಕ್ಕೆ ಬಂದಿದೆಯಾ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ರೆಡ್ಡಿ ಸರ್. ಕುರಿ ಹಳ್ಳಕ್ಕೆ ಬಿದ್ದೇ ಬೀಳುತ್ತೆ. 2 ವರ್ಷದಿಂದ ಕುರಿ ಹಿಂದೆ ಬಿದ್ದಿದ್ದೇನೆ. ಇವತ್ತಲ್ಲ ನಾಳೆ ನಾನು ತೋಡಿದ ಹಳ್ಳಕ್ಕೆ ಬಿದ್ದೇ ಬೀಳುತ್ತೆ. 2 ವರ್ಷದಿಂದ ಇದನ್ನೇ ಹೇಳ್ತಾ ಇದೆಯಾ, ಆದರೆ ರಿಸಲ್ಟ್ 0. ನಿನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಹೇಳು. ಆಗಿಲ್ಲ ಅಂದರೆ ನಾನು ಬೇರೆಯವರನ್ನ ಆ ಕೆಲಸಕ್ಕೆ ಅಪಾಯಿಂಟ್ ಮಾಡ್ತೀನಿ. ಬೇಡ ಸರ್, ನನಗೆ ಒಂದು ಚಾನ್ಸ್ ಕೊಡಿ. ಈ ಸಲ ನೀವು ಹೇಳಿದ ಕೆಲಸವನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ. ನೀವು ನೋಡ್ತಾ ಇರಿ, ಅವ್ನು ನನ್ನ ಹಿಂದೆನೇ ಸುತ್ತಾ ಇರಬೇಕು, ಆ ಥರ ಮಾಡ್ತೀನಿ. ಈಗಾಗಲೇ 95% ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು 5% ಕೆಲಸ ಆಗೋದ್ರಲ್ಲಿದೆ. ಅವನು ನಿಧಾನವಾಗಿ ನಾನು ಬೇಯಿಸಿದ ಬಲೆಗೆ ಬೀಳ್ತಾ ಇದ್ದಾನೆ. ಪ್ರೀತಿಯಲ್ಲಿ ಹುಚ್ಚ ಆಗಿ ಬಿಡಬೇಕು, ಆ ಥರ ಮಾಡ್ತೀನಿ. ನೀನೇ ಬೇಕು, ನೀನಿಲ್ಲದೆ ನಾನು ಬದುಕಲ್ಲ ಅಂತ ನನ್ನ ಹಿಂದೆನೇ ಬರ್ತಾ ಇರಬೇಕು. ನನಗೋಸ್ಕರ ಸಾಯಬೇಕು ಅವನು, ಆ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನೀವೇನು ವರಿ ಮಾಡಬೇಡಿ ಸರ್, ನಾನು ನನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡೇ ಮಾಡ್ತೀನಿ. ಬಂದಾಗಲೆಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರೀ ಪುಗಳೇ ಬಿಡ್ತೀಯ. ಕೆಲಸ ಇನ್ನೂ ಯಾವುದೂ ಕಂಪ್ಲೀಟ್ ಆಗಲೇ ಇಲ್ಲ. ಇನ್ನು 6 ತಿಂಗಳೊಳಗೆ ಕೆಲಸ ಕಂಪ್ಲೀಟ್ ಆಗಬೇಕು. ನಾನು ಬಿಡುಗಡೆ ಆದಮೇಲೆ ಅವರ ಬರ್ಬದಿನೇ ನನ್ನ ಗುರಿ. 5 ವರ್ಷ ನನ್ನನ್ನು ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿದ್ರಲ್ಲ, ನಿಮಗೆ ಉಳಿಗಾಲು ಇಲ್ಲ ಕಣ್ರು. ಇನ್ನು 6 ತಿಂಗಳಲ್ಲೇ ನಾನು ಈ ಜೈಲಿಂದ ಹೊರಗೆ ಬರ್ತೀನಿ. ಅವಾಗ ಇದೆ ನಿಮಗೆ ಮಾರಿ ಹಬ್ಬ. ಸರ್, ನನಗೆ ಸ್ವಲ್ಪ ದುಡ್ಡು ಬೇಕು. ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ಸ್ವಲ್ಪ ದುಡ್ಡು ಸಿಕ್ಕರೆ ಒಳ್ಳೆಯದು ಸರ್. ಅದೇನು ಯಾವಾಗ ನೋಡಿದ್ರೂ ದುಡ್ಡು ದುಡ್ಡು ಅಂತ ಸಾಯ್ತೀಯ? ಮೊನ್ನೆ ತಾನೇ 2 ಲಕ್ಷ ತಗೊಂಡಿದ್ಯಾ, ಅಷ್ಟು ಬೇಗ ಖಾಲಿ ಆಯ್ತಾ? ಬರೀ ದುಡ್ಡು ತಗೊಳ್ಳೋದೇ ಆಯಿತು, ಆದರೆ ಕೆಲಸ ಮಾತ್ರ ಒಂದೂ ಕಂಪ್ಲೀಟ್ ಆಗಿಲ್ಲ. ಸರ್, ಅವನನ್ನು ಇಂಪ್ರೆಸ್ ಮಾಡೋಕ್ಕೋಸ್ಕರ ತುಂಬ ಖರ್ಚಾಗ್ತಾ ಇದೆ. ನಾನೇನು ಮಾಡಲಿ? ಅವನು ಆದಷ್ಟು ಬೇಗ ನಮ್ಮ ಬಲೆಗೆ ಬಿದ್ದರೆ ನಮಗೇನು ಒಳ್ಳೇದಲ್ವಾ? ದುಡ್ಡಿಗಿಂತ ಅವನ ಬರ್ಬದೇನು ಮುಖ್ಯ ಅಲ್ವಾ ಸರ್? ಅದಕ್ಕೋಸ್ಕರ ನೀವು ದುಡ್ಡು ಕೊಡಲೇಬೇಕಾಗುತ್ತೆ. ಸರಿ, ನನ್ನ ಪಿ ದಿಲೀಪ್ಗೆ ಹೋಗಿ ಕೇಳು, ಅವನು ಕೊಡ್ತಾನೆ.
ನಾನು ಇಲ್ಲಿಂದ ಹೊರಗೆ ಬರೋದ್ರೊಳಗೆ ಏನಾದರೂ ಕೆಲಸ ಆಗಿಲ್ಲ ಅಂದರೆ ಅವ್ರಿಗಿಂತ ಮೊದಲು ನಿನ್ನನ್ನೇ ಮುಗಿಸಬೇಕಾಗುತ್ತೆ. ಹುಷಾರ್. ಅಂಥ ಟೈಮ್ ಯಾವತ್ತೂ ಬರಲ್ಲ ಸರ್. ನೀವು ಇಲ್ಲಿಂದ ಹೊರಗೆ ಬರೋದ್ರೊಳಗೆ ಅವನು ನನ್ನ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ನೀವು ಟೆನ್ಷನ್ ಮಾಡದೆ ಆರಾಮಾಗಿರಿ ಸರ್, ನಾನೇನು ಬರ್ತೀನಿ ಅಂತ ಹೇಳಿ ಆಕೆ ಅಲ್ಲಿಂದ ಹೊರ ನಡೆದಳು. ಜೈಲೊಳಗೆ ಬಂದ ರೆಡ್ಡಿ ಒಂಥರ ವ್ಯಂಗ್ಯವಾಗಿ ನಕ್ಕು, ರಾಘವ್ ಮತ್ತು ಮುಖೇಶ್ ದೇಶಪಾಂಡೆ, ನಿಮ್ಗಿಬ್ಬರಿಗೆ ಕಾದಿದೆ ಕಂಡ್ರು ಗ್ರಾಚಾರ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಇಲ್ಲಿಂದ ವಾಪಸ್ ಬಂದೇ ಬರ್ತೀನಿ. ಈ 6 ತಿಂಗಳಲ್ಲಿ ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಖುಷಿಯಾಗಿರಿ. ಆಮೇಲೆ ಏನಿದ್ರೆ ನಂದೇ ಹವ. ನಿಮ್ಮೆಲ್ಲರನ್ನು ಸರ್ವನಾಶ ಮಾಡೇ ಮಾಡ್ತೀನಿ. ಕಾಯ್ತಾ ಇರಿ, ನಿಮ್ಮ ವಿನಾಶಕ್ಕೆ ಮುಹೂರ್ತ ಇರೋಕೆ ನಾನು ಬಂದೇ ಬರ್ತೀನಿ. ನೀವೆಲ್ಲ ಒದ್ದಾಡಿ ಸಾಯ್ಬೇಕು, ಆ ಥರ ಮಾಡ್ತೀನಿ, ನೋಡ್ತಾ ಇರಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಟರ್ ಮುಖೇಶ್ ದೇಶಪಾಂಡೆ, ರೆಡ್ಡಿ ಈಸ್ ಕಮಿಂಗ್ ಸೂನ್, ವೇಟ್ ಆ್ಯಂಡ್ ವಾಚ್ ಅಂತ ಮನಸ್ಸಿನಲ್ಲಿ ತನಗೆ ತಾನೇ ಹೇಳತೊಡಗಿದನು. ಕತೆ ಮುಂದುವರಿಯುವುದು. ರೆಡ್ಡಿ ಜೊತೆ ಮಾತನಾಡುತ್ತಿದ್ದ ಆಕೆ ಯಾರು ಹಾಗೂ ಆಕೆ ಯಾರನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸುತ್ತಿದ್ದಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.